ಬಿಹಾರದಲ್ಲಿ ಕ್ಷಿಪ್ರ ಕ್ರಾಂತಿಗೆ ಮೈತ್ರಿ ಸರ್ಕಾರವೇ ಗಡಗಡ ಅಂತಿದೆ. ಇಂದು ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಬಾಯ್ ಹೇಳಿ ಬಿಜೆಪಿ ಜೊತೆ ಸರ್ಕಾರ ರಚಿಸೋದು ದಟ್ಟವಾಗಿದೆ. ಬಿಹಾರಿ ಬಾಬು ಕಟ್ಟಿರುವ ಆಟಕ್ಕೆ ಆರ್ಜೆಡಿ ಕಾಂಗ್ರೆಸ್ ಕಂಗಾಲಾಗಿದೆ. ಇಂಡಿಯಾ ಮೈತ್ರಿಕೂಟಕ್ಕೆ ಮಹಾಘಾತ ಆಗೋ ಮುನ್ಸೂಚನೆ ಸಿಕ್ಕಿದೆ. ಸಿಎಂ ಸ್ಥಾನಕ್ಕೆ ಇವತ್ತೇ ನಿತೀಶ್ ಕುಮಾರ್ ರಾಜೀನಾಮೆ. ಬಿಹಾರದಲ್ಲಿ ಜೆಡಿಯು ಬಿಜೆಪಿ ದೋಸ್ತಿ ಸರ್ಕಾರ ಫಿಕ್ಸ್. ಬಿಹಾರದಲ್ಲಿ ಸಿಎಂ ನಿತೀಶ್ ಚದುರಂಗದಾಟಕ್ಕೆ ಕೋಲಾಹಲ ಉಂಟಾಗಿದೆ. ಆರ್ಜೆಡಿ ಜೊತೆ ದೋಸ್ತಿಗೆ ಗುಡ್ ಬೈ ಹೇಳೋದಕ್ಕೆ ಸಜ್ಜಾಗಿರುವ ಬಿಹಾರಿ ಬಾಬು ನಿತೀಶ್ ಕುಮಾರ್ ಇವತ್ತು ಬೆಳಗ್ಗೆ 10 ಗಂಟೆ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಬೆಳಗ್ಗೆ 10 ಗಂಟೆಗೆ ಪಾಟ್ನಾದಲ್ಲಿ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಭೆ ಬಳಿಕ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡುತ್ತಾರೆ ಎನ್ನಲಾಗ್ತಿದೆ. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಜೆಪಿ ಜೊತೆ ಸರ್ಕಾರ ರಚಿಸೋದಕ್ಕೆ ಸಿಎಂ ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ. ಜೆಡಿಯು ಮತ್ತು ಬಿಜೆಪಿ ಶಾಸಕರಿಗೆ ತಮ್ಮ ಮನೆಯಲ್ಲಿ ಉಪಹಾರ ಕೂಟ ಏರ್ಪಡಿಸಿದ್ದಾರೆ. ಉಪಹಾರ ಕೂಟದಲ್ಲಿ ಉಭಯ ಪಕ್ಷಗಳ ಶಾಸಕರು ಚರ್ಚೆ ನಡೆಸಲಿದ್ದಾರೆ. ಇವತ್ತು ಬೆಳಿಗ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನಿತೀಶ್ ನೇರವಾಗಿ ರಾಜಭವನಕ್ಕೆ ತೆರಳಲಿದ್ದಾರೆ ಎನ್ನಲಾಗಿದೆ. ಬಳಿಕ ಇವತ್ತು ಸಂಜೆ 4 ಗಂಟೆಗೆ 9ನೇ ಬಾರಿ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸೆಕ್ರೆಟರಿಯೇಟ್ನಂತಹ ಸರ್ಕಾರಿ ಕಚೇರಿ ಸಿಬ್ಬಂದಿ ರಜೆ ರದ್ದು ಮಾಡಲಾಗಿದೆ. ಇವತ್ತು ಕೂಡ ತೆರೆದಿಡುವುದಕ್ಕೆ ಸೂಚನೆ ನೀಡಲಾಗಿದೆ. ಬಿಹಾರದಲ್ಲಿ ಒಂದು ವೇಳೆ ಬಿಜೆಪಿ ಜೆಡಿಯು ಸೇರಿ ಹೊಸ ಸರ್ಕಾರ ರಚನೆ ಆದ್ರೆ ಸಿಎಂ ಆಗಿ ನಿತೀಶ್ ಕುಮಾರ್ ಇರಲಿದ್ದಾರೆ. ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಮತ್ತು ರೇಣುದೇವಿಗೆ ಡಿಸಿಎಂ ಸ್ಥಾನ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ಆರ್ಜೆಡಿ ಪಕ್ಷದ ಎಲ್ಲಾ ಸಚಿವರನ್ನು ಸಿಎಂ ನಿತೀಶ್ ಕುಮಾರ್ ವಜಾ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೊಸ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಜಿತನ್ ರಾಮ್ ಮಾಂಝಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಬೇಡಿಕೆ ಇಟ್ಟಿದೆ. ನಿತೀಶ್ ರಾಜೀನಾಮೆ ಬಗ್ಗೆ ಮಾಹಿತಿ ಇಲ್ಲ ಎಂದ ಖರ್ಗೆ. ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಗೆಲುವಿನ ನಾಗಾಲೋಟ ಕಟ್ಟಿ ಹಾಕುವ ಯೋಜನೆಯನ್ನ ಮಾಡಿರುವ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್ TV9. ಬಿಹಾರ ರಾಜಕೀಯದಲ್ಲಿ ಹೊಸ ಗೇಮ್ ಶುರುವಾಗಿದ್ದು ಸಿಎಂ ನಿತೀಶ್ ಪ್ಲಾನ್ ಉಲ್ಟಾ ಮಾಡೋದಕ್ಕೆ ಲಾಲು ತಂತ್ರ ರೂಪಿಸ್ತಾ ಇದ್ದಾರೆ. ನಿತೀಶ್ ರಾಜೀನಾಮೆ ಕೊಟ್ಟರೆ ಆರ್ಜೆಡಿ ಹೊಸ ದಾಳ ಉರುಳಿಸುವಂತಹ ಸಾಧ್ಯತೆ ಇದೆ. ಬಿಹಾರ ರಾಜಕೀಯದಲ್ಲಿ ಇವಾಗ ಹೊಸ ಗೇಮ್ ಶುರುವಾಗಿದ್ದು ಸಿಎಂ ನಿತೀಶ್ ಪ್ಲಾನ್ ಒಂದು ವೇಳೆ ಉಲ್ಟಾ ಮಾಡೋದಾದ್ರೆ ಯಾವ ರೀತಿ ಆರ್ಜೆಡಿ ಹೊಸ ದಾಳ ಉರುಳಿಸಬಹುದು ಅಂತ ನೋಡೋದಾದ್ರೆ ಇಲ್ಲಿ ನಿತೀಶ್ ರಾಜೀನಾಮೆ ಕೊಟ್ಟರೆ ಆರ್ಜೆಡಿ ಹೊಸ ದಾಳ ಏನು ಅಂತಂದ್ರೆ ನಿತೀಶ್ ಬಹುಮತ ಸಾಬೀತಿಗೆ ಪಟ್ಟು ಹಿಡಿಯೋದಕ್ಕೆ ಪ್ಲಾನ್ ಮಾಡಬಹುದು. ಯಾಕಂದ್ರೆ 79 ಸದಸ್ಯ ಬಲವಿರುವಂತಹ ಆರ್ಜೆಡಿ ನಾವೇ ದೊಡ್ಡ ಪಕ್ಷ ಅಂತ ಹೇಳಿ ಇಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ ಮುಂದಾಗಬಹುದು. ಈ ವೇಳೆ 16 ಜೆಡಿಯು ಶಾಸಕರನ್ನ ಸೆಳೆಯೋದಕ್ಕೆ ಲಾಲು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗಿದ್ದು ಜೆಡಿಯು ಪಕ್ಷದ 16 ಶಾಸಕರನ್ನ ಆರ್ಜೆಡಿ ಸಂಪರ್ಕ ಮಾಡಿದ್ದು ನಿತೀಶ್ಗೆ ಬಹುಮತ ಸಾಬೀತಿಗೆ 122 ಶಾಸಕರ ಬಲ ಬೇಕಾಗುತ್ತೆ. ಇನ್ನು ಜೆಡಿಯು 45 ಮತ್ತು ಬಿಜೆಪಿ 78 ಶಾಸಕರು ಬಿಹಾರದಲ್ಲಿದ್ದಾರೆ. ಉಭಯ ಪಕ್ಷಗಳ ಶಾಸಕರ ಬಲ ಸೇರಿದ್ರೆ 123 ಆಗಲಿದೆ. ಇತ್ತ 16 ಜೆಡಿಯು ಶಾಸಕರು ಗೈರಾದ್ರೆ ನಿತೀಶ್ಗೆ ಸಂಕಷ್ಟ ಎದುರಾಗಲಿದೆ.